ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೆಣಸಿನಕಾಯಿ ಬಜ್ಜಿ ರೆಸಿಪಿ ಮಾಡ್ತಾಯಿದ್ದೇನೆ. ಈ ಚಳಿ ಟೈಮಲ್ಲಿ ಸಂಜೆ ಚಹಾ ಜೊತೆ ಮಾಡಿ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಎಲ್ರಿಗೂ ಇಷ್ಟ ಆಗೋಂಥ ರೆಸಿಪಿ ಇದು ಮೆಣಸಿನಕಾಯಿ ಬಜ್ಜಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1.5 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಈಗ ನಾವು ಒಂದು ಬ್ಯಾಟರ್ ರೆಡಿ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇದರಿಂದ ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ಜೀರಿಗೆ ಪುಡಿ ಹಾಕೋತಾ ಇದ್ದೀನಿ. ಜೀರಿಗೆ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, 1 ಟೀ ಸ್ಪೂನಷ್ಟು. ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ತೀನಿ. ಮತ್ತು ಸ್ವಲ್ಪ ಇಂಗು ಹಾಕಿದ್ದೀನಿ, ಒಂದು 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಇಂಗು ಹಾಕಿದ್ದೀನಿ. ನಂತರ ಸ್ವಲ್ಪ ಗರಂ ಮಸಾಲ ಪುಡಿ ಕೂಡ ಹಾಕಿದ್ದೀನಿ, 1/4 ಟೀ ಸ್ಪೂನಷ್ಟು. ಉಪ್ಪು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೈತಲ್ಲ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿ ತಪ್ಪದೆ ಆಲ್ಗೆ ಕ್ಲಿಕ್ ಮಾಡಿ. ಆಲ್ಗೆ ಕ್ಲಿಕ್ ಮಾಡಿದ್ರೆ ನಾನು ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ವೆರೈಟಿ ರೆಸಿಪಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದಕ್ಕೆ 1/4 ಟೀ ಸ್ಪೂನ್ಗಿಂತ ಕಡಿಮೆ ಸೋಡಾ ಹಾಕಿದ್ದೀನಿ. ಅಡುಗೆ ಸೋಡಾ ಬರುತ್ತಲ್ಲ, ಈಗ ನೋಡಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಖಾರ ಬೇಕಲ್ಲ, ಅದಕ್ಕೋಸ್ಕರ ರೆಡ್ ಚಿಲ್ಲಿ ಪೌಡರ್ ಈಗ ಹಾಕೋತಾ ಇದ್ದೀನಿ. ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದಾಗಲೇ ಹಾಕೋಬೇಕಿತ್ತು, ಆದರೆ ನನಗೆ ಮರ್ತೋಗಿತ್ತು, ಈಗ ಹಾಕ್ತಾಯಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ದೀನಿ, ಯಾಕಂದರೆ ಮೆಣಸಿನಕಾಯಿ ಕೂಡ ಖಾರ ಇರುತ್ತಲ್ಲ, ಮಕ್ಕಳಿಗೋಸ್ಕರ ಮಾಡಿರೋದ್ರಿಂದ ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ಈಗ ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಚೆನ್ನಾಗಿ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ಈಗ ನೋಡಿ ನೀರನ್ನು ಒಂದೇ ಸಲ ಹಾಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿ ಒಂದು ತಿಕ್ ಬ್ಯಾಟರ್ ರೆಡಿ ಮಾಡ್ಕೋಬೇಕು. ನೋಡಿ ನಾನು ತೋರಿಸ್ತೀನಿ ಎಷ್ಟು ತಿಕ್ಕಾಗಿರಬೇಕು ಅಂತ. ಇಲ್ಲಿ ಮತ್ತು ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಎಷ್ಟು ಕ್ವಾಂಟಿಟಿಲಿ ಯೂಸ್ ಮಾಡಿದ್ದೀನಿ ಅಂತ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಒಂದೇ ಸಲ ನೀರು ಹಾಕಿದ್ರೆ ತೆಳು ಆಗಿಬಿಡುತ್ತೆ, ಅದಕ್ಕೆ ಸ್ವಲ್ಪ ನೋಡಿ ಸ್ವಲ್ಪನೇ ಕಲಸಿ ನೀರು ಹಾಕೋತಾ ಹೋಗಬೇಕು. ಇದು ತೆಳು ಆದರೆ ಇದು ಮೆಣಸಿನಕಾಯಿ ಮೇಲೆ ಅದು ಕರೆಕ್ಟಾಗಿ ಕೋಟ್ ಆಗಲ್ಲ. ನೋಡಿ ತಿಕ್ನೆಸ್ ಹೇಗಿದೆ ಅಂತ, ಈ ಥರ ತಿಕ್ನೆಸ್ ಇರಬೇಕು. ನೋಡಿ ಹೇಗಿದೆ ಅಂತ, ಇಷ್ಟು ತಿಕ್ನೆಸ್ ಇರಬೇಕು. ನಂತರ ಲಾಸ್ಟಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕು. ಬಿಸಿ ಎಣ್ಣೆ ಹಾಕಬೇಕು, ತಣ್ಣಗಿರಬಾರ್ದು. ಈ ಥರ ಎಣ್ಣೆ ಹಾಕೋದ್ರಿಂದ ನಾವು ಬೋಂಡ ಮಾಡ್ತೀವಲ್ಲ, ಅದರೊಳಗೆ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ, ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ 2 ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡಿ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಒಂದು 10 ಮಿನಿಟ್ಸ್ ಹಾಗೆ ಇದನ್ನು ನೆನೆಯೋಕ್ಕೆ ಬಿಡಬೇಕು. ಕಡಲೆ ಹಿಟ್ಟೆಲ್ಲ ನೆನಿಬೇಕಲ್ಲ, ಇಮಿಡಿಯೇಟಾಗಿ ಬಜ್ಜಿ ಮಾಡ್ಕೋಬಾರ್ದು. ಯಾವುದೇ ಆಗಲಿ ಬೋಂಡ ಬಜ್ಜಿ ಏನು ಬೇಕಾದರೂ ಮಾಡ್ತೀವಲ್ಲ, ಯಾವಾಗಲೂ ಹಾಗೆಯೇ ಈ ಥರ ಬ್ಯಾಟರ್ ರೆಡಿ ಮಾಡಿ ಮತ್ತು ಆದಷ್ಟು ಬೀಟ್ ಮಾಡಬೇಕು. ಬೀಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಎಷ್ಟು ಬೀಟ್ ಮಾಡ್ತೀವೋ ಅಷ್ಟು ಟೇಸ್ಟ್ ಆಗುತ್ತೆ, ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಈಗ ಬೀಟರೇ ಬೇಕಾಗಿಲ್ಲ, ಸ್ಪೂನಲ್ಲಿ ಕೂಡ ಮಾಡ್ಕೋಬೋದು, ಕೈಯಲ್ಲಿ ಬೇಕಾದರೂ ಬೀಟ್ ಮಾಡ್ಕೋಬೋದು. ನೋಡಿ ಒಂದು ಫಿಂಗರಲ್ಲಿ ಈ ಥರ ಹಿಟ್ಟನ್ನು ಟಚ್ ಮಾಡಿದ್ರೆ ಅದು ಕೆಳಗಡೆ ಬೀಳಲ್ಲ, ನೋಡಿ ಕೈಯಲ್ಲಿ ಅಂಟಿರುತ್ತಲ್ಲ, ಈ ಥರ ಇರಬೇಕು. ನಂತರ ನೋಡಿ ಸ್ವಲ್ಪ ಬೀಟ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಬೀಟ್ ಮಾಡಿದ್ರೆ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ. ಬೀಟ್ ಮಾಡಿ ಒಂದು 10 ಮಿನಿಟ್ಸ್ ಹಾಗೆ ಬಿಡೋಣ, ಚೆನ್ನಾಗಿ ನೆನಿಲಿ. ನಂತರ ಮೆಣಸಿನಕಾಯಿ ಬಜ್ಜಿ ಮಾಡೋಣ. ಈಗ ಮೆಣಸಿನಕಾಯಿ ನಾನಿಲ್ಲಿ ತೊಗೊಂಡಿದ್ದೀನಿ ನೋಡಿ, ಬೋಂಡ ಮೆಣಸಿನಕಾಯಿ ಬರುತ್ತಲ್ಲ ದೊಡ್ಡದು, ಅದನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಒಳಗಡೆ ಸೀಡ್ ಇರುತ್ತಲ್ಲ, ಬೇಕಾದರೆ ಇಟ್ಕೋಬೋದು, ಬೇಡ ಅಂದರೆ ಅದನ್ನು ಸೀಡನ್ನು ತೆಗಿಬೋದು. ಅದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಒಂದು 5-6 ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಈಗ ನೋಡಿ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಡ್ರೈ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಒರೆಸಿದ್ದೀನಿ. ಈಗ ನೋಡಿ ಒಳಗಡೆ ಹೇಗೆ ಕಟ್ ಹಾಕೊಂಡಲ್ಲ, ಒಳಗಡೆ ನೋಡಿ ಸೀಡ್ ಇದೆಯಲ್ಲ, ತುಂಬ ಸೀಡಿದೆ. ಬೇಡ ಅಂದರೆ ಈ ಥರ ಕಟ್ ಮಾಡಿ ಒಂದು ಸ್ಪೂನ್ ಹೆಲ್ಪಿಂದ ಈ ಥರ ತೆಗಿಬೇಕು. ತೆಗೆದು ಜಾಸ್ತಿ ಸ್ಪೈಸಿ ತಿನ್ನೋರಾದರೆ ಸೀಡನ್ನು ಹಾಗೆ ಇಟ್ಕೋಬೋದು, ಬೇಡ ಅಂದರೆ ಈ ಥರ ರಿಮೂವ್ ಮಾಡ್ಕೋಬೋದು. ಈಸಿಯಾಗಿ ರಿಮೂವ್ ಮಾಡ್ಬೋದು, ಏನೂ ಆಗೋಲ್ಲ. ಮತ್ತು ನೋಡಿ ಸೀಡನ್ನೆಲ್ಲ ತೆಗೆದು ಇಟ್ಟಿದ್ದೀನಿ, ಒಂದು ಸೀಡು ತೆಗೆದು ತೋರಿಸ್ದಲ್ಲ. ಈಗ ಎಲ್ಲನೂ ಅದೇ ಥರ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ.
ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ, ಎಲ್ಲರ ಫೇವ್ರೆಟ್ ಆಗಿರುತ್ತೆ. ತುಂಬ ಟೇಸ್ಟ್ ಆಗುತ್ತಲ್ಲ ತಿನ್ನೋಕ್ಕೆ. ಒಂಥರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂದ್ರಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ನೋಡಿ ಸೀಡೆಲ್ಲ ಹಾಗೆ ಇಟ್ಟಿದ್ದೀನಿ, ಎಲ್ಲನೂ ಅದೇ ಥರ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕಟ್ ಮಾಡಿನೇ ಮಾಡ್ಕೋಬೇಕು. ಈ ಚಳಿ ಟೈಮಲ್ಲಂತೂ ಈ ಥರ ಫ್ರೈ ಐಟಮ್ ತಿನ್ನೋಕ್ಕೆ ತುಂಬ ಮನಸ್ಸಾಗುತ್ತೆ ಯಾರಿಗಾದ್ರೂ. ಆ ಟೈಮಲ್ಲಿ ಈ ಥರ ಒಂದು ಸ್ಪೈಸಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡಿ ತಿಂದರೆ ತುಂಬ ಟೇಸ್ಟ್ ಆಗುತ್ತೆ. ನೋಡಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಎಣ್ಣೆ ಕೂಡ ಬಿಸಿ ಆಗೋಕ್ಕೆ ಇಟ್ಟಿದ್ದೀನಿ. ಜಾಸ್ತಿ ಹೈ ಟೆಂಪ್ರೇಚರಲ್ಲಿ ಬಿಸಿ ಮಾಡ್ಕೊಂಡಿರಬಾರ್ದು, ಸ್ವಲ್ಪ ಬಿಸಿ ಇರಬೇಕು. ನೋಡಿ ಈ ಥರ ಬ್ಯಾಟರ್ ಇದೆಯಲ್ಲ, ಬ್ಯಾಟರ್ ತೆಗೆದು ಒಂದೊಂದೇ ಮೆಣಸಿನ್ಕಾಯಿನ ಈ ಥರ ಕಂಪ್ಲೀಟಾಗಿ ಡಿಪ್ ಮಾಡ್ಕೋಬೇಕು. ನೋಡಿ ಚೆನ್ನಾಗಿ ಕೋಟ್ ಆಗ್ತಿದೆಯಲ್ಲ, ಈ ಥರ ಡಿಪ್ ಮಾಡಿ ಎಣ್ಣೆಯಲ್ಲಿ ಹಾಕಬೇಕು. ಹಾಕಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ತೆಗಿಬೇಕಾದ್ರೆ ಮಾತ್ರ ಹೈ ಫ್ಲೇಮಲ್ಲಿಟ್ಟು ತೆಗಿಬೇಕು. ನೋಡಿ ಚೆನ್ನಾಗಿ ಕೋಟ್ ಆಗಿದೆ. ಈಗ ಅದನ್ನು ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ. ನೋಡಿ ಕೇರ್ಫುಲ್ಲಾಗಿ ಹಾಕಬೇಕು, ಕೈಯೆಲ್ಲ ಎಣ್ಣೆಗೆ ಹಾಕಬಾರ್ದು, ಅದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಈಗ ಫ್ರೈ ಆಗಲಿ ತುಂಬ ಚೆನ್ನಾಗಿ ಅನಿಸುತ್ತೆ. ಈಗ ಮತ್ತೆ ಇನ್ನೊಂದನ್ನು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಮೆಣಸಿನ್ಕಾಯಿ ಇದೇ ಸೈಜಲ್ಲಿ ತೊಗೋಬೇಕು, ಜಾಸ್ತಿ ದೊಡ್ಡ ತೊಗೋಬಾರ್ದು. ಈ ಸೈಜಲ್ಲಾದರೆ ಕರೆಕ್ಟ್ ಆಗುತ್ತೆ. ನೋಡಿ ಡಿಪ್ ಮಾಡಿದ್ದೀನಿ. ಡಿಪ್ ಮಾಡಿ ಎಲ್ಲ ಕರೆಕ್ಟಾಗಿ ಕೋಟಾಗಿದೆ. ನೋಡಿ ಮೆಣಸಿನ್ಕಾಯಿಗೆ ಎಕ್ಸೆಸ್ ಅದು ಕೆಳಗಡೆ ಡ್ರಾಪ್ ಆಗುತ್ತೆ. ನೋಡಿ ಈಗ ಇದನ್ನು ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ. ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಬ್ಯಾಟರ್ ಒಂದು ಕರೆಕ್ಟಾಗಿರಬೇಕು, ಆವಾಗ ಕರೆಕ್ಟ್ ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ ಫ್ರೈ ಆಗ್ತಾಯಿದೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಕ್ರಿಸ್ಪಿಯಾಗಿ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಸೀಡ್ ಜಾಸ್ತಿ ಖಾರ ಬೇಡ ಅಂದರೆ ಸೀಡನ್ನೆಲ್ಲ ತೆಗಿಬೋದು. ಚಹಾ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಈಗ ನೋಡಿ ಫ್ರೈ ಆಗ್ತಾಯಿದೆ. ಈಗ ಇದನ್ನು ರಿಮೂವ್ ಮಾಡಬೇಕಲ್ಲ, ಇದನ್ನು ತೆಗಿತಾ ಇದ್ದೀನಿ. ಎಲ್ಲ ಕೂಡ ಇದೇ ಥರ ಫ್ರೈ ಮಾಡ್ಕೊಂಡಿದ್ದೇನೆ. ಎಲ್ಲ ಮೆಣಸಿನ್ಕಾಯಿ ಬಜ್ಜಿನ ಫ್ರೈ ಮಾಡ್ಕೊಳ್ಳೋದನ್ನು ತೋರಿಸಿಲ್ಲ, ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗುತ್ತಲ್ಲ, ಅದಕ್ಕೋಸ್ಕರ. ಈಗ 2 ಫ್ರೈ ಮಾಡಿದ್ದೀನಲ್ಲ, ಇದೇ ಪ್ರೋಸೆಸ್ಸಲ್ಲಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಕಂಪ್ಲೀಟಾಗಿ ಫ್ರೈ ಆಗಿದೆ. ಕಲರ್ ನೋಡಿ ಸ್ವಲ್ಪ ಚೇಂಜ್ ಆಗಿದೆಯಲ್ಲ, ಚೆನ್ನಾಗಿರೋಂಥ ಕಲರ್ ಬಂದಿದೆ. ತುಂಬಾ ಟೇಸ್ಟಿಯಾಗುವಂಥ ರೆಸಿಪಿ ಇದು. ಸಾಮಾನ್ಯವಾಗಿ ಎಲ್ಲರೂ ಮಾಡಬೇಕಾದ್ರೆ ಇದು ಬ್ಯಾಟರಲ್ಲಿ ಒಂದು ಮಿಸ್ ಮಾಡಿರ್ತಾರೆ, ಹಾಗಾಗಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬೋಂಡ ಬಂದಿರಲ್ಲ. ಈ ಥರ ಪ್ರೋಸೆಸ್ಸಲ್ಲಿ ಮಾಡಿ, ನಾನು ಹೇಳಿರೋಂಥ ಪ್ರೊಸೀಜರಲ್ಲಿ ಮಾಡಿ ಅದೇ ಥರ ಮಾಡಿದರೆ ಕರೆಕ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ತುಂಬಾ ಟೇಸ್ಟಿಯಾಗೋಂಥ ರೆಸಿಪಿ. ನೀವು ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು. ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.